ಹೆಲೋ ಎವ್ರಿವಾನ್, ಈ ವಿಡಿಯೋ ಆಗಿದೆ ಗೆಟ್ ಅನ್ರೆಡಿ ವಿತ್ ಮೀ. ನಾವು ಹುಡುಗಿಯರು ಇವೆಂಟ್ನಿಂದ, ಮದುವೆ ಸಮಾರಂಭಗಳಿಂದ, ಇಲ್ಲ ಯಾವುದೇ ಪಾರ್ಟಿಯಿಂದ ಮನೆಗೆ ಬಂದ ತಕ್ಷಣ ಕೈಯಲ್ಲಿದ್ದ ಬ್ಯಾಗ್ ಹಾಗೂ ಆ ಮಾಡೆಲ್ನಂತೆ ಫೀಲ್ ಆಗುತ್ತಿದ್ದ ಹೀಲ್ಸನ್ನು ತೆಗೆದು ಬಿಸಾಡಿ ಆರಾಮವಾಗಿ ಕೂತ್ಕೊಳ್ಳುವ ಅಂತ ಮನಸ್ಸಾಗುತ್ತದೆ. ರೆಸ್ಟ್ ಮಾಡುತ್ತಿದ್ದ ಹಾಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿ ಇವೆಂಟಲ್ಲಿ ಏನು ನಡೆಯಿತು, ಯಾರು ಏನು ಧರಿಸಿದ್ರು, ಯಾರು ಹೇಗೆ ಮಾತನಾಡಿದರು ಎನ್ನುವುದರ ಬಗ್ಗೆ ಎಲ್ಲವನ್ನು ತಿಳಿಸಿ ಮಾತನಾಡುವುದು ಅಂದರೆ ಒಂದು ಮಜಾನೇ ಬೇರೆ. ಇದೆಲ್ಲ ಆದ ನಂತರ ಈಗ ಟೈಮ್ ಬಂದಿದೆ ಕೂದಲನ್ನು ಚೆನ್ನಾಗಿ ಮೇಲೆ ಕಟ್ಟಿ ನಾವು ಧರಿಸಿದ ಎಲ್ಲ ಜ್ಯುವೆಲ್ರಿಗಳನ್ನು ತೆಗೆದು ರಿಯಾಲಿಟಿಗೆ ಬರುವಂಥದ್ದು. ಚೆನ್ನಾಗಿ ಕಾಣಬೇಕಂತ ಮಾಡಿದ ಎಲ್ಲ ಮೇಕಪ್ಪನ್ನು ಈಗ ತೆಗೆಯುವ ಸಮಯ ಅಂತೂ ಬಂದಿದೆ. ಈ ಮೇಕಪ್ಪನ್ನು ಕ್ಲೀನ್ ಮಾಡಲಿಕ್ಕೆ ಆಯಿಲನ್ನಂತೂ ಯೂಸ್ ಮಾಡಬೇಡಿ. ಈ ಥರದ ಮೇಕಪ್ ರಿಮೂವರನ್ನು ಮಾತ್ರ ಯೂಸ್ ಮಾಡಿ ನೀವು ಹಾಕಿದ ಎಲ್ಲ ಮೇಕಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿ ಚೆನ್ನಾಗಿ ಎಲ್ಲ ಮೇಕಪ್ಪನ್ನು ತೆಗೀರಿ. ಎಷ್ಟು ಬೇಜಾರದ ವಿಷಯ ಅಲ್ವಾ, ಮೇಕಪ್ ಮಾಡಲಿಕ್ಕೆ ಅಷ್ಟೊಂದು ಸಮಯ ತಗೊಂಡು ಮೇಕಪ್ ರಿಮೂವ್ ಮಾಡಲಿಕ್ಕೆ 1 ಇಲ್ಲ 2 ನಿಮಿಷವೇ ಸಾಕು. ಮೇಕಪ್ ರಿಮೂವ್ ಆದ ನಂತರ ಒಂದು ಒಳ್ಳೆಯ ಫೇಸ್ ವಾಶನ್ನು ತಗೊಳ್ಳಿ, ಅದರಿಂದ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ಫೇಸ್ ವಾಶ್ರಿಂದ ಕ್ಲೀನ್ ಮಾಡಿದ ನಂತರ ಲೂಕ್ ವಾರ್ಮ್ ವಾಟರ್ ಇಲ್ಲಾಂದರೆ ನಾರ್ಮಲ್ ವಾಟರಲ್ಲಿ ಮುಖವನ್ನು ಚೆನ್ನಾಗಿ ತೊಳೆಯಿರಿ. ತಣ್ಣೀರಲ್ಲಿ ಮುಖ ತೊಳೆದರೆ ಒಂದು ರಿಫ್ರೆಶ್ ಆಗಿ ಫೀಲ್ ಆಗ್ತದೆ. ಶವರ್ ಮಾಡಿದ ನಂತರ ಒಂದು ಒಳ್ಳೆಯ ಫೇಸ್ ಮಾಯ್ಶ್ಚರೈಸರನ್ನು ತಗೊಳ್ಳಿ, ಅದನ್ನು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ. ಅದ ನಂತರ ಒಂದು 2 ರಿಂದ 3 ನಿಮಿಷಗಳ ಕಾಲ ಫೇಸ್ ಮಸಾಜನ್ನು ಮಾಡಿ. ಕೆಲವೊಂದು ಫೇಸ್ ಮಸಾಜ್ ಟ್ರಿಕ್ಸ್ಗಳನ್ನು ಕಲಿಯಿರಿ, ಇದರಿಂದ ನಿಮ್ಮದೇ ಫೇಸಿಗೆ ಗ್ಲೋ ಬರ್ತದೆ. ಫೇಸ್ ಮಸಾಜ್ ಮುಗಿದ ತಕ್ಷಣ ನಿಮ್ಮ ಲಿಪ್ಸಿಗೆ ಕೂಡ ಹೈಡ್ರೇಷನ್ ಬೇಕು, ಅದಕ್ಕೋಸ್ಕರ ಒಂದು ಒಳ್ಳೆಯ ಲಿಪ್ ಬಾಮನ್ನು ತಗೊಂಡು ಅದನ್ನು ಹಚ್ಚಿ. ಇಷ್ಟೆಲ್ಲ ಸ್ಟೆಪ್ಸ್ ಮುಗಿದ ನಂತರವೇ ನೀವು ಮಲಗಲಿಕ್ಕೆ ಹೋಗಬೇಕು. ಸೊ ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಮಚ್ ಲವ್.